ನಾಗಮಂಗಲ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆಯಲ್ಲಿ ಅಕ್ರಮದ ಆರೋಪ. ಚುನಾವಣೆಗೆ ಒಂದು ದಿನ ಬಾಕಿ ಇರುವಾಗಲೇ ಹೊರಗಡೆ ಬಿದ್ದಿರುವ ಕಚೇರಿಯ ಲೆಡ್ಜರ್ಗಳು. ವ್ಯಕ್ತವಾಗುತ್ತಿರುವ ಹೆಚ್ಚುವರಿ ಮತದಾರರ ಸೇರ್ಪಡೆಯ ದುರುದ್ದೇಶದ ಆರೋಪ ಕೇಳಿಬರುತ್ತಿದೆ. ಘಟನೆ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ ಸೊಸೈಟಿಯ ಕಾರ್ಯದರ್ಶಿ. ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 26/10/2025 ಭಾನುವಾರ ಆಡಳಿತ ಮಂಡಳಿಯ 9 ನಿರ್ದೇಶಕ ಸ್ಥಾನಗಳಿಗೆ ನಡೆಯಬೇಕಿರುವ ಚುನಾವಣೆಗೆ ಒಂದು ದಿನ ಬಾಕಿ ಇರುವಾಗಲೇ ಸೊಸೈಟಿಯ ಹೊರಗಡೆ ಬಿದ್ದಿರುವ ಲೆಡ್ಜರ್ಗಳು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಹೌದು, ನಾಗಮಂಗಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಮುಸ್ಲಿಂ ಸಮುದಾಯದ ಈ ಸೊಸೈಟಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನ ಹೊಂದಿದ್ದು ವಾಣಿಜ್ಯ ಮಳಿಗೆಗಳ ಕಟ್ಟಣದಿಂದ ಗಣನೀಯ ಆದಾಯವನ್ನ ಗಳಿಸುತ್ತಿದೆ. 1,000ಕ್ಕೂ ಹೆಚ್ಚು ಷೇರುದಾರರಿರುವ ಈ ಸೊಸೈಟಿಯಲ್ಲಿ ಪ್ರಸ್ತುತ 478 ಷೇರುದಾರರು ಮತದಾನದ ಹಕ್ಕನ್ನ ಪಡೆದಿದ್ದು, ಇನ್ನು 250ಕ್ಕೂ ಹೆಚ್ಚು ಷೇರುದಾರರಿಗೆ ನ್ಯಾಯಾಲಯದ ಮೂಲಕ ಮತದಾನದ ಹಕ್ಕು ಕೊಡಿಸುವ ಪ್ರಯತ್ನ ಮಾಡಿರುವುದೇ ಈ ಘಟನೆಗೆ ಮೂಲ ಕಾರಣ ಎನ್ನುತ್ತಾರೆ ಪುರಸಭಾ ಮಾಜಿ ಸದಸ್ಯ ಹಾಗೂ ರಾಜ್ಯ ಸರ್ಕಾರದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಅನ್ಸರ್ ಪಾಷಾ. CCS ಅಲ್ಲಿ ನಾಳೆ ಎಲೆಕ್ಷನ್ ಇರೋದು ಸತ್ಯ. ಕೋರ್ಟಿಂದ 200ಕ್ಕಿಂತ ಜಾಸ್ತಿ ಪರ್ಮಿಷನ್ ತಗೊಂಡು ಬಂದಿದ್ದಾರೆ. ಪರ್ಮಿಷನ್ ಯಾರು ತಗೊಂಡು ಬಂದಿದ್ದಾರೆ, ಅವರು ಈ ಲೆಡ್ಜರ್ ತಗೊಂಡು ಹೋಗಿದ್ದಾರೆ ಅನ್ನೋದು ನಮಗೆ ಸಂಶಯ. ಈಗ ಲೆಡ್ಜರ್ ಒಳಗಡೆ ಇರಬೇಕಾದದ್ದು ಆಚೆ ಕಡೆ ಹೆಂಗೆ ಬಂತು? ಒಂದು ಚೆಲ್ಲಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಊರಿನ ಪ್ರಥಮ ಪ್ರಜೆ ಚೆಲ್ಲಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಮ ಫೋಟೇಜ್ನಲ್ಲೇ ಸಿಗುತ್ತೆ. ಎಲ್ಲಿಂದ ಬಂತು ಅನ್ನೋ ಸಾಕ್ಷಿ ನಮ್ಮ ಹತ್ರ ಇದೆ. ಯಾಕೆ ಬಂತು ಅಂತ ನಮ್ಮ ಹತ್ರ ಇದೆ. ನಾಳೆ ನಡೆಯುವಂಥ ಎಲೆಕ್ಷನ್ಗೆ ಕೋರ್ಟಿಂದ ಬಂದಿರುವಂಥ ಏನು ಅಡಿಷನಲ್ ವೋಟ್ ಇದೆ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋದಕ್ಕೆ ಒತ್ತಾಯಕ್ಕೋಸ್ಕರ ನಾವು ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ನಮಗೂ ಕೋರ್ಟಿಂದ ಯಾರು ಇಂಡಿವಿಜುವಲ್ ಹೋಗಿ ತಗೊಂಡು ಬಂದಿದ್ರೆ ಓಕೆ, ನಾವು ಅದಕ್ಕೆ ಅಡ್ಡಿ ಮಾಡೋದಿಲ್ಲ. ಗುಂಪಾಗಿ ತಂದಿದ್ರೆ ಒಟ್ಟಿಗೆ 200, 300, 10, 20 ತಂದಿದ್ರೆ ಯಾರು ತಂದಿದ್ದಾರೆ ಅದು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಹಾಕಿ ತಂದಿರೋರ ಮೇಲೆ ಕ್ರಮ ತಪ್ಪು. ಅವರೇ ಲೆಡ್ಜರ್ ತಗೊಂಡು ಹೋಗಿರೋದು ಅಂತ. ಈ ನಾಗಮಂಗಲ ಟೌನ್ಗೆ ಇದು ಒಂದೇ ಮುಸ್ಲಿಂ ಅವ್ರಿಗೆ ಒಂದು ಅಸೋಸಿಯೇಷನ್ ಅಂತ ಇರೋದು, ಒಂದು ಸಂಘ ಸಂಸ್ಥೆಯಲ್ಲಿ ನಮಗೆ ಒಂದೇ ಒಂದು ಇರೋದು. ಇದು ಅಪರೂಪಕ್ಕೆ ಇರುವಂಥದ್ದು. ನಮ್ಮ ಹಿರಿಯರು ಮಾಡಿರುವಂಥ ಈ ಸಂಘಕ್ಕೆ ನಾವು ಅಪಚಾರ ಮಾಡುವುದು ತಪ್ಪು ಅಂತ. ರಾತ್ರೋರಾತ್ರಿ ಐಡೆಂಟಿ ಕಾರ್ಡ್ ಮಾಡಿಸಿಕೊಳ್ಳುವ ಮೂಲಕ ಕಾರ್ಯದರ್ಶಿಯವರಿಂದ ಪ್ರಯೋಜನ ಪಡೆದುಕೊಂಡವರೇ ಈ ರೀತಿ ಆರೋಪ ಮಾಡುತ್ತಿದ್ದಾರೆ. ಸೊಸೈಟಿಯ ಕಾರ್ಯದರ್ಶಿಯವರು ಮನೆಗೆ ತೆಗೆದುಕೊಂಡು ಹೋಗಿದ್ದ ಲೆಡ್ಜರ್ಗಳನ್ನ ಕಚೇರಿಯ ಕೀ ಇಲ್ಲದೆ ಹೊರಗಡೆ ಇಟ್ಟಿದ್ದಾರೆ ಎನ್ನುತ್ತಾರೆ ಪುರಸಭಾ ಅಧ್ಯಕ್ಷರಾದ ಅಲಿ ಅನ್ಸರ್ ಪಾಷಾ. ಸೊಸೈಟಿ ಸೆಕ್ರೆಟರಿ ಎಲೆಕ್ಷನ್ ಚುನಾವಣೆಯಲ್ಲಿ ಲೆಡ್ಜರು ಮನೆಗೆ ತಗೊಂಡು ಹೋಗಿದ್ರು. ಅಲ್ಲಿಂದ ಅವರು ರಿಲೇಟಿವ್ ವರ್ಕಿನಲ್ಲಿ ಸೊಸೈಟಿ ಹತ್ರ ಕೊಟ್ಟು ಕಳ್ಸವ್ರೆ. ಯಾರೋ ವಿರುದ್ಧ ಮಾಡೋರು ಅವ್ರು ಬ್ಯಾಗಿಂದ ತೆಗ್ದು ಲೆಡ್ಜರ್ ಬಿಸಾಕವ್ರೆ. ಅವ್ರ ಕೈಯಿಂದ ಹುಡುಗಿಗಿನ್ನ ಇವರು ಹೊಸಿ ಕೆಲಸ ಮಾಡಿಸಿಲ್ಲ. ಶೇರ್ ಇದು ಕೊಡಬೇಕಾದ್ರೆ ಐಡೆಂಟಿ ಕಾರ್ಡು ಯಾರ್ದೋ ಮನೆಯಲ್ಲಿ ಕೂತ್ಕೊಂಡು ಕೊಡ್ತಾರಲ್ಲಿ. ಫೈರೋಜ್ ಪಾಷಾ ಅವ್ರ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಕೊಡಿಸಿ ಕೊಡ್ತಾರೆ. ಇವರು ಕಲಾ ಕಮಿಟಿ ಮಾಡ್ಕೊಂಡು ಇವ್ರದೇ ಎಲ್ಲ ದಬ್ಬಾಣಿಗೆ ನಡೆದಿದೆ. ಸೊಸೈಟಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಿಸುತ್ತಿರುವ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ನಾಳೆ ನಡೆಯುವ ಚುನಾವಣೆ ಬಗ್ಗೆಯೂ ಗೊತ್ತಿಲ್ಲ ಎನ್ನುತ್ತಾರೆ. ಎಲೆಕ್ಷನ್ ಆಗುತ್ತಾ?
ಈ ಬಗ್ಗೆ ದೂರವಾಣಿ ಮೂಲಕ ನ್ಯೂಸ್ನೊಂದಿಗೆ ಮಾತನಾಡಿದ ಚುನಾವಣಾ ಅಧಿಕಾರಿ ಸಂತೋಷ್ ಕುಮಾರ್, ಮೇಲಧಿಕಾರಿಗಳೊಂದಿಗೆ ಮಾತನಾಡಿ ತಿಳಿಸುತ್ತೇನೆ ಎಂದು ಸಾರಿಸುತ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ನಾಳೆ ಕನ್ಸ್ಯೂಮರ್ ಸೊಸೈಟಿದು ಎಲೆಕ್ಷನ್ ಇದೆಯಾ ಸರ್? ಹೌದೌದು ಸರ್. ಸರ್ ಆ ಬಗ್ಗೆ ಈಗ ಲೆಡ್ಜರ್ಗಳೆಲ್ಲ ಹೊರಗಡೆ ಬಿದ್ದಿದೆ. ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಕೇಳಿ ಬರ್ತಾ ಇದೆ. ನಿಮ್ ಗಮನಕ್ಕೂ ಬಂದಿರಬಹುದು ಅಂತ ಅನ್ಕೊಂಡಿದೀನಿ. ಈ ಬಗ್ಗೆ ತಾವು ಹೇಳೋದಾದ್ರೆ ಸರ್, ನಾಳೆ ಎಲೆಕ್ಷನ್ ನಡೆಯುತ್ತಾ ಇಲ್ಲ ಈ ಬಗ್ಗೆ ಏನಾರು ಕೂಡ ಮಾಡ್ತೀರಾ? ಏನ್ ಇದ್ರ ಬಗ್ಗೆ ಏನ್ ಸರ್ ಇದು? ಹೇಳ್ತೀನಿ ಸರ್, ಆಮೇಲೆ ಫೋನ್ ಮಾಡ್ತೀನಿ ಸರ್. ಆಮೇಲೆ ಫೋನ್ ಮಾಡ್ತೀರಲ್ಲ, ಏನ್ ಇದ್ರ ಬಗ್ಗೆ ಏನ್ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ? ಆಮೇಲೆ ಹೇಳ್ತೀನಿ ಸರ್ ನಿಮ್ಗೆ. ಇವ್ರಿಗೆ ಫೋನ್ ಮಾಡ್ಬಿಟ್ಟು ನಮ್ಗೆ ಫೋನ್ ಮಾಡ್ತೀನಿ. ಒಟ್ಟಾರೆ ಆರೋಪ ಪ್ರತ್ಯಾರೋಪಗಳ ನಡುವೆ ನಾಳೆ ನಡೆಯಬೇಕಿರುವ ಚುನಾವಣೆ ಯಾವ ರೀತಿಯ ತಿರುವು ಪಡೆಯುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ.